ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನು ಹೇಳಿಕೆ ಹೊರಟಿದ್ದೀನಿ ಅಂದ್ರೆ, ಲಾಯರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ. ಲಾಯರ್ ಆಗಬೇಕು ಅಂದ್ರೆ ಏನು ಓದಬೇಕು, LLB ಮಾಡಬೇಕು, ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಅಂಡ್ LLB ನಲ್ಲೂ ಎರಡು ರೀತಿಯಾದಂತಹ ಕೋರ್ಸ್ಗಳು ಇವೆ. ಒಂದು 5 year ಕೋರ್ಸ್ ಅಂಡ್ ಇನ್ನೊಂದು ಬಂದು 3 years ಕೋರ್ಸ್. ಎರಡು ರೀತಿಯಾದಂತಹ LLB ಕೋರ್ಸ್ ಅನ್ನ ಮಾಡಬಹುದು. ಹಾಗಾದ್ರೆ 5 ವರ್ಷದ LLB ಯನ್ನ ಯಾರ್ಯಾರು ಮಾಡಬಹುದು, 3 ವರ್ಷದ LLB ಯನ್ನ ಯಾರ್ಯಾರು ಮಾಡಬಹುದು, ಮತ್ತೆ ಅದರಲ್ಲಿ ಹೇಗಿರುತ್ತೆ, ಪ್ಯಾಟ್ರನ್ಸ್ ಹೇಗಿರುತ್ತೆ, ಅದರಲ್ಲಿ ಬರೋ ಸಿಲೆಬಸ್ ಏನು, ಇದರಲ್ಲಿ ಬರೋ ಸಿಲೆಬಸ್ ಏನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾವು ನೋಡೋದಾದ್ರೆ 5 years LLB. 5 ವರ್ಷದ LLB ನಲ್ಲಿ ಏನೇನಿರುತ್ತೆ ಅಥವಾ ಹೇಗೆ ಅಂತ ಹೇಳಿ. 5 ವರ್ಷದ LLB ಯನ್ನ PUC ಮುಗಿದಂತಹವರು ಮಾಡಬಹುದು. ಅವರು ಕೂಡ ಲಾಯರ್ ಆಗಬಹುದು. ಹಾಗಾದ್ರೆ PUC ಯಲ್ಲಿ ಆರ್ಟ್ಸ್ ತಗೊಂಡಿರ್ತಾರೆ, ಸೈನ್ಸ್ ತಗೊಂಡಿರ್ತಾರೆ, ಕಾಮರ್ಸ್ ತಗೊಂಡಿರ್ತಾರೆ. ಮೂರು ಕಾಂಬಿನೇಷನ್ ಅಲ್ಲಿ ಯಾವುದೇ ಒಂದು ಕಾಂಬಿನೇಷನ್ ತಗೊಂಡಿದ್ದವರು ಕೂಡ LLB ಗೆ ಜಾಯಿನ್ ಆಗ್ಬೋದು. ಹಾಗಾದ್ರೆ 5 ವರ್ಷದ ಕೋರ್ಸ್ ಎಲ್ರಿಗೂ ಒಂದೇ ಸಬ್ಜೆಕ್ಟ್ಸ್ ಇರುತ್ತಾ ಅಂತಂದ್ರೆ ಇಲ್ಲ. ಅದರಲ್ಲಿ 3 ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಕೋರ್ಸ್ ಗಳನ್ನ ನಾವು ನೋಡ್ತೀವಿ. ಇನ್ನು BAL LLB ಅಂತ ಹೇಳಿ ನಾವು ನೋಡ್ತೀವಿ, BBA LLB ಅಂತ ಹೇಳಿ ನಾವು ನೋಡ್ತೀವಿ, ಅಂಡ್ BCom LLB ಅನ್ನ ನಾವು ನೋಡ್ತೀವಿ. ಸೊ ಈ ರೀತಿ 3 ಒಂದು ಕೋರ್ಸ್ಗಳು ಇರುತ್ತೆ. ಆ 3 ಕೋರ್ಸ್ ಅಲ್ಲಿ ಸಿಲೆಬಸ್ ಹೇಗಿರುತ್ತೆ ಅಥವಾ ಎಲ್ರಿಗೂ ಕಾಮನ್ ಪೇಪರ್ ಇರುತ್ತಾ ಅಂತಂದ್ರೆ ಅದು ಕೂಡ ಇಲ್ಲ. BAL LLB ಯನ್ನ ಏನ್ ತಗೊಂಡಿರ್ತಾರೆ ಅವರಿಗೆ 2 ಆರ್ಟ್ಸ್ ರಿಲೇಟೆಡ್ ಅಂದ್ರೆ ಅವ್ರದೇ ಅವರ ಸಬ್ಜೆಕ್ಟ್ಸ್ ಗಳು ಇರುತ್ತೆ. ಸೊ ಒಂದು ಸೋಶಿಯಾಲಜಿ ಪೇಪರ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಪೇಪರ್ ಇರುತ್ತೆ, ಅಂಡ್ ಲ್ಯಾಂಗ್ವೇಜ್ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಲಾ ಪೇಪರ್ಸ್ ಕೂಡ ಸೇರ್ಕೊಳ್ಳುತ್ತೆ. ಸೊ ಇದು ಎಲ್ಲಿವರೆಗೂ ಅಂತಂದ್ರೆ 2 ವರ್ಷಗಳವರೆಗೆ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳನ್ನ ಇಟ್ಟಿರ್ತಾರೆ. ಸೊ 3ನೇ ವರ್ಷದಿಂದ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಕಾನೂನು ವಿಷಯಗಳು, ಲಾ ಸಬ್ಜೆಕ್ಟ್ಸ್ ಗಳು, ಲಾ ಪೇಪರ್ಸ್ ಏನಿರುತ್ತೆ ಅದನ್ನ ಓದ್ತಾ ಹೋಗ್ತಾರೆ. ಇನ್ನು BBA ಮತ್ತೆ BCom LLB ಗೆ ಸೇರ್ಕೊಂಡವ್ರಿಗೂ ಕೂಡ ಸೇಮ್ ಲ್ಯಾಂಗ್ವೇಜ್ ಪೇಪರ್ ಕಾಮನ್ ಆಗಿರುತ್ತೆ. ಅಲ್ಲಿ ಬಿಸ್ನೆಸ್ ಮತ್ತೆ ಕಾಮರ್ಸ್ ಗೆ ರಿಲೇಟೆಡ್ ಆದಂತಹ ಸಬ್ಜೆಕ್ಟ್ಗಳು, ಜೊತೆನಲ್ಲಿ ಒಂದು ಲಾ ಪೇಪರ್ ಅಥವಾ ಜೊತೆಗೆ ಲಾ ಪೇಪರ್ ಅನ್ನ ಸೇರಿಸಿ 2 ವರ್ಷಗಳವರೆಗೆ ಅವರು ಅಧ್ಯಯನವನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ 3 years ಏನು ಇರುತ್ತೆ ಕಾಮನ್ ಆಗಿ ಎಲ್ಲರೂ ಕೂಡ ಲಾ ಪೇಪರ್ ಗಳನ್ನ ಮಾತ್ರ ಅಧ್ಯಯನ ಮಾಡ್ತಾರೆ. ಇದು PUC ಯನ್ನ ಮುಗಿಸ್ಕೊಂಡು ಯಾರೆಲ್ಲ LLB ಗೆ ಜಾಯಿನ್ ಆಗ್ತಾರೆ ಅವರಿಗೆ. ಇನ್ನು ಹಾಗಾದ್ರೆ ಡಿಗ್ರಿ ಮುಗಿಸ್ಕೊಂಡು ಜಾಯಿನ್ ಆದವ್ರಿಗೆ ಅವ್ರಿಗೂ ಲಾ ಪೇಪರ್ ಇರುತ್ತಾ, ಅವ್ರಿಗೂ ಈ ರೀತಿ ಬಿಸ್ನೆಸ್ ರಿಲೇಟೆಡ್ ಅಥವಾ ಬೇರೆ ಯಾವ್ದೋ ಪಾಲಿಟಿ, ಸೋಶಿಯಾಲಜಿ ಈ ತರ ಸಬ್ಜೆಕ್ಟ್ಸ್ ಇರುತ್ತಾ ಅಂತಂದ್ರೆ ಖಂಡಿತ ಇಲ್ಲ. ಕಂಪ್ಲೀಟ್ ಆಗಿ 3 ವರ್ಷದ ಕೋರ್ಸಿಗೆ ಯಾರು ಜಾಯಿನ್ ಆಗ್ತಾರೆ ಡಿಗ್ರಿ ಆದ್ಮೇಲೆ, ಸೊ ಯಾವ ಡಿಗ್ರಿ ಆದ್ಮೇಲೆ ಎನಿ ಡಿಗ್ರಿ, BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, BTech ಇರ್ಬೋದು, BSW ಇರ್ಬೋದು, BBM ಇರ್ಬೋದು. ಸೊ ಈ ರೀತಿಯಾಗಿ ಯಾವುದೇ ಒಂದು ಡಿಗ್ರಿಯನ್ನ ಮುಗಿಸ್ಕೊಂಡಂತವ್ರು ಕೂಡ LLB ಗೆ ಜಾಯಿನ್ ಆಗ್ಬೋದು. ಅದು 3 ವರ್ಷ ಇರುತ್ತೆ ಡಿಗ್ರಿಯನ್ನ ಮುಗಿಸ್ಕೊಂಡು LLB ಯನ್ನ ಅಭ್ಯಾಸ ಮಾಡ್ತಕ್ಕಂತವ್ರಿಗೆ. ಸೊ ಇವರಿಗೆ ಹಾಗಾದ್ರೆ BA ಅವರಿಗೆ ಒಂದು ತರ ಇದು ಏನು ಸಿಲೆಬಸ್, BCom ಅವ್ರಿಗೆ ಒಂಥರ ಸಿಲೆಬಸ್, ಏನ್ 5 ವರ್ಷದ ಕೋರ್ಸ್ ಅಲ್ಲಿ ನೋಡಿದ್ವಿ ಆ ತರ ಇರುತ್ತಾ ಅಂತಂದ್ರೆ ಖಂಡಿತ ಇಲ್ಲ. ಎಲ್ರಿಗೂ ಕಾಮನ್ ಆಗಿ ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತಹ ಪತ್ರಿಕೆಗಳನ್ನ 3 ವರ್ಷಗಳು ಕೂಡ ಅವರು ಓದ್ತಾರೆ. ಸೊ ಅದರಲ್ಲಿ ಏನು ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ಒಂದು ಮೂಟ್ ಕೋರ್ಟ್ ಅನ್ನೋ ಒಂದು ಪೇಪರ್ ಇರುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಕಾನೂನಿಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಅಧ್ಯಯನವನ್ನ ಈ ಒಂದು 3 ವರ್ಷದಲ್ಲಿ ಅಧ್ಯಯನ ಮಾಡ್ತಾರೆ. ಸೊ ಇದಿಷ್ಟು 3 ವರ್ಷ ಮತ್ತೆ 5 ವರ್ಷದ ಕೋರ್ಸ್. ಈ 3 ವರ್ಷ ಮತ್ತೆ 5 ವರ್ಷ ಕೋರ್ಸ್ ಅನ್ನ ಮುಗಿಸ್ಕೊಂಡ ತಕ್ಷಣ ನಾವು ಲಾಯರ್ ಅಂತಂದ್ರೆ ಎಸ್ ಲಾಯರ್, ಬಟ್ ಅಡ್ವೊಕೇಟ್ ಅಲ್ಲ. ಹಾಗಾದ್ರೆ ಅಡ್ವೊಕೇಟ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಲಾಯರ್ಗೂ ಮತ್ತೆ ಅಡ್ವೊಕೇಟ್ಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿ. ಸೊ ಯೂಶಲಿ ನಾವೆಲ್ಲರೂ ಲಾಯರ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಲಾಯರ್ ಅಂತ ಹೇಳಿದ್ರೆ ಯಾರು ಕಾನೂನು ಪದವಿಯನ್ನ ಪಡ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಲಾಯರ್. ಬಟ್ ಅಡ್ವೊಕೇಟ್ ಅಂತ ಹೇಳಿದ್ರೆ ಕಾನೂನು ಪದವಿಯನ್ನ ಪಡೆದುಕೊಂಡು ಯಾರು ಎನ್ರೋಲ್ಮೆಂಟ್ ಆಗಿರ್ತಾರೆ ಅವ್ರು ಮಾತ್ರ ಅಡ್ವೊಕೇಟ್ ಆಗ್ಲಿಕ್ಕೆ ಸಾಧ್ಯ. ಅವ್ರನ್ನ ಮಾತ್ರ ನಾವು ಅಡ್ವೊಕೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲಾ ಲಾಯರ್ಸ್ ಗಳು ಕೂಡ ಏನು ವಕಾಲತ್ ಹಾಕಕ್ಕಾಗಲ್ಲ, ಕೋರ್ಟಲ್ಲಿ ಹೋಗಿ ವಾದ ಮಾಡಕ್ ಆಗಲ್ಲ. ಅಡ್ವೊಕೇಟ್ಸ್ ಮಾತ್ರ ಕೋರ್ಟ್ ಅಲ್ಲಿ ಹೋಗಿ ವಾದ ಮಾಡ್ಲಿಕ್ಕೆ ಆಗೋದು. ಹಾಗಾದ್ರೆ ಅಡ್ವೊಕೇಟ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಏನ್ ಲಾ ಡಿಗ್ರಿ ನಾವ್ ಹೇಳಿದ್ವಿ 5 ವರ್ಷದ್ದು 3 ವರ್ಷದ್ದು ತಗೊಂಡು ಎಲ್ಲ ಅವರು ಪಾಸ್ ಆಯ್ತು ಅಂತಂದ್ರೆ ಅವರು ಲಾಯರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಯಾವಾಗ ಅವರು ಸ್ಟೇಟ್ ಬಾರ್ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇಂದ
ಎನ್ರೋಲ್ಮೆಂಟ್ ಆಗ್ತಾರೆ, ಅಲ್ಲಿ ಸದಸ್ಯತ್ವವನ್ನ ಪಡ್ಕೋತಾರೆ, ಆಗ ಅವ್ರನ್ನ ಅಡ್ವೊಕೇಟ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆಗ ಅವರು ಕೋರ್ಟಿನಲ್ಲಿ ತಮ್ಮ ವಕಾಲತ್ತನ್ನ ಸಲ್ಲಿಸಬಹುದು. ಆದ್ರೆ ಇತ್ತೀಚೆಗೆ ಒಂದು ಬದಲಾವಣೆ ಕೂಡ ಅದರಲ್ಲೂ ಆಗಿದೆ. ಏನು ಅಂತಂದ್ರೆ ವಕಾಲತ್ತನ್ನ ವಹಿಸಬೇಕು ಅಂತಂದ್ರೆ, ವಕಾಲತ್ತಲ್ಲಿ ಸಿಗ್ನೇಚರ್ ಮಾಡಿ ಇನ್ನೊಬ್ಬರ ಪರವಾಗಿ ವಾದವನ್ನ ಮಾಡಬೇಕು ಅಂತಂದ್ರೆ AIBE ಇಂದ ನಡೆಸ್ತಕ್ಕಂತಹ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಅನ್ನ ಕೂಡ ಅವರು ಪಾಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ COP ಅಂತ ಕೂಡ ನಾವು ಹೇಳ್ತೀವಿ, ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ. ಅದನ್ನ ಯಾರು ಕ್ಲಿಯರ್ ಮಾಡ್ಕೋತಾರೋ ಅವರು ಇತರರ ಪರವಾಗಿ ತಮ್ಮ ವಕಾಲತ್ತನ್ನ ವಹಿಸಿ ವಾದವನ್ನ ಮಾಡಬಹುದು, ಕೇಸುಗಳನ್ನ ನಡೆಸಬಹುದು. ಸೊ ಇದಿಷ್ಟು ಲಾಯರ್ ಆಗ್ಬೇಕು ಅಂತ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾಹಿತಿ. ಸೊ ಯಾರು PUC ಮಾಡ್ತಾ ಇದ್ದೀರಾ ಅಥವಾ ಡಿಗ್ರಿ ಮಾಡ್ತಾ ಇದ್ದೀರಾ, ಸೊ ಈಗ ಇನ್ನೇನು ಲಾದು ಅಡ್ಮಿಷನ್ಸ್ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ. ಸೊ ಯಾರಿಗಾದ್ರೂ ಲಾ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.